ಸ್ವರ್ಣವಲ್ಲಿ ಶ್ರೀಗಳ ಪಾದಕಮಲಗಳಿಗೆ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. 4ನೇ ದಿನವಾದ ಇಂದು ಶ್ರೀಗಳ ಆದೇಶದಂತೆ ಭಜನೆಯ ಉದ್ದೇಶವನ್ನು ಮನಸ್ಸಿನಲ್ಲೇ ಸಂಕಲ್ಪಿಸಿಕೊಳ್ಳೋಣ. ಪೇಡ್ತಿ, ಅಘನಾಶಿನಿ, ಶಾರ್ಮಲ ಮತ್ತು ಪಟ್ಟಣದ ಹೊಳೆ ನದಿ ತಿರುವು ಯೋಜನೆಯನ್ನು ಸರ್ಕಾರವು ಕೈ ಬಿಡುವಂತೆ ಆ ಭಗವಂತನಲ್ಲಿ ಭಜನೆಯ ಮೂಲಕ ಬೇಡಿಕೊಳ್ಳೋಣ. ಗುರು ಶ್ಲೋಕದೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಗಂಗಾಧರೇಂದ್ರಾಯ ಶಿಷ್ಯಾವನರತಾಯ ಚ ಬುದ್ಧಿಪ್ರದಾಯ ಗುರವೇ ಜ್ಞಾನರೂಪಾಯ ತೇ ನಮಃ. ಶ್ರೀಮದಾನಂದಬೋಧೇಂದ್ರಂ ವಿವೇಕಾದಿಸಮನ್ವಿತಂ ಆನಂದಬೋಧಸಿದ್ಧ್ಯರ್ಥಂ ಭಕ್ತ್ಯಾ ನಿತ್ಯಂ ನಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನೇತ್ರಾವತಿ ವೆಂಕಟರಮಣ ಹೆಗಡೆ ಕೆಂಚಗೆದ್ದೆಯವರು ಆಗಮಿಸಿದ್ದಾರೆ. ಮನೆ ಮನೆಗಳಲ್ಲಿ ಭಗವದ್ಗೀತೆ, ಮನ ಮನದಲ್ಲಿ ಭಗವದ್ಗೀತೆ, ಇದು ಸ್ವರ್ಣವಲ್ಲಿ ಶ್ರೀಗಳ ಸಂಕಲ್ಪ. ಗುರುಗಳ ಸಂಕಲ್ಪವನ್ನು ಸಾಕಾರಗೊಳಿಸಲು ಶ್ರಮಿಸಿದವರಲ್ಲಿ ನೇತ್ರಕ್ಕ ಕೂಡ ಒಬ್ಬರು. ಇವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸುಮಾರು 300ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಭಗವದ್ಗೀತೆಯನ್ನು ಕಲಿಸಿರುತ್ತಾರೆ. ಕೃಷಿ ಕುಟುಂಬದ ಅಪ್ಪಟ ಗೃಹಿಣಿಯಾಗಿರುವ ಇವರು ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡುವುದು, ಶಾಲೆಗಳಿಗೆ ತೆರಳಿ ನೀತಿ ಶಿಕ್ಷಣ ಬೋಧಿಸುವುದು ಇವರ ಹವ್ಯಾಸ. ಅಷ್ಟೇ ಅಲ್ಲದೆ ಕವಯತ್ರಿ ಕೂಡ ಆಗಿರುವ ಇವರು ಚುಟುಕು, ಕವನ, ಹಾಡುಗಳ ರಚನೆಯನ್ನು ಕೂಡ ತುಂಬಾನೇ ಮಾಡಿದ್ದಾರೆ. ಕೃಷಿ, ಸಾಹಿತ್ಯ, ಭಗವದ್ಗೀತೆ ಕಲಿಕೆ ಹೀಗೆ ಹಲವು ರಂಗಗಳಲ್ಲಿ ಸಾಧನೆ ಮಾಡಿರುವ ಇವರು ಹಲವು ಹವ್ಯಕರ ವಿವಾಹಗಳನ್ನು ಸಹ ಮಾಡಿಸಿದ್ದಾರೆ. ಅದರಲ್ಲಿ ನನ್ನದು ಸಹ ಒಂದು ಎಂದು ಹೇಳಲು ಈ ಸಂದರ್ಭದಲ್ಲಿ ಅತೀವ ಸಂತೋಷ ಎನಿಸುತ್ತಿದೆ. ಅವರ ಈ ಸಮಾಜಮುಖಿ ಕಾರ್ಯಗಳು ಹೀಗೆ ಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಆತ್ಮೀಯರಾದ ನೇತ್ರಾವತಿ ಹೆಗಡೆಯವರಿಗೆ ನಮ್ಮ ಆನ್ಲೈನ್ ಭಜನಾ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನೇತ್ರತ್ತೆ, ನೀವ್ ಬಂದಿದ್ ರಾಶಿ ಖುಷಿ ರಾಜು, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೇತ್ರಕ್ಕ ಸ್ವಾಗತ, ನಂಗಳ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ಧನ್ಯವಾದ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಮಾತೆಯರಿಗೂ ನಮ್ಮ ಟ್ರಸ್ಟ್ ಪರವಾಗಿ ತುಂಬ ಹೃದಯದ ಸ್ವಾಗತ. ನೇತ್ರಾವತಿ ಹೆಗಡೆ ಕೆಂಚಗೆದ್ದೆಯವರು ಈಗ ಒಂದು ಭಜನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಉಪಾಸ್ಮಹೇ. ಗಾಯನ ಮಾಡು ಗಣನಾಥನ, ಗಾಯನ ಮಾಡು ಗಣನಾಥನ, ಗಾಯನ ಮಾಡು ವರದನ ಬೇಡೋ, ಗಾಯನ ಮಾಡು ಗಣನಾಥನ. ಧನ್ಯವಾದ. ಪಶ್ಚಿಮ ಘಟ್ಟದ ಬೆಟ್ಟದ ದಟ್ಟದಿ ಮರಗಳನ್ನುಳಿಸಲು ನಡೆವಾ, ದನಿ ಎತ್ತರದಲ್ಲಿ ಮನದುತ್ತರದಲ್ಲಿ ಮಾನವ ಕೋಟಿಗೆ ಕರೆ ಕೊಡುವ, ಮಾನವ ಕೋಟಿಗೆ ಕರೆ ಕೊಡುವ. ಪಶ್ಚಿಮ ಘಟ್ಟದ ಬೆಟ್ಟದ ದಟ್ಟದಿ ಮರಗಳನ್ನುಳಿಸಲು ನಡೆವಾ, ದನಿ ಎತ್ತರದಲ್ಲಿ ಮನದುತ್ತರದಲ್ಲಿ ಮಾನವ ಕೋಟಿಗೆ ಕರೆ ಕೊಡುವ, ಮಾನವ ಕೋಟಿಗೆ ಕರೆ ಕೊಡುವ. ಗರೆ ಗ ಗರೆ ಗ ಮ ಪ ನಿರ
ನಿದ ಪಮ ಪಗ ಗರೆ ಗರೆ ಗ ನಿದ ಪ ನಿದ ಪಮ ಪಗ ಉಳಿವಿನ ಕಾಳಗ ಘೋಷಿಸುವ ಮರವಿರೆ ಮಾನವ ಕಡಿವವ ದಾನವ ಉಳಿವಿನ ಕಾಳಗ ಘೋಷಿಸುವ ಸಾನ್ವೀರ ಸಿಧರೆ ರಾಮರಸಂ ಸಿಧರೆ ರಾಮರಸಂ रसने पिभरे रामरसं पिभरे रामरसं दूरीकृत पातक संसर्गं दूरीकृत पातक संसर्गं पूरित दूरीकृत पातक संसर्गं पूरित नानाविध पदवर्गं पिभरे रामरसम् जय रघुराम जय घनश्याम जय जय शुभनाम निन्नाम जय जय घनश्याम निन्नाम जय जय घनश्याम आदर्श निन्देन ಸೋದರ ಪ್ರೇಮ ಆಡಿದ ಮಾತಿಗೆ ತಪ್ಪದ ಆದರ್ಶ ನಿನ್ನೆಯ ಸೋದರ ಪ್ರೇಮ ಆಡಿದ ಮಾತಿಗೆ ತಪ್ಪದ ಪ್ರೇಮ ಆಡತೆ ಪಿತನ ಪಾಲನೆ ಪರ ಅಗಣಿತ ಗುಣಮಣಿ ಆನಂದ ಸೇಮಾ ದಯೆ ತೋರೈ ಪ್ರಭುವೇ ದಯಾನಿದೆ ದಯೆ ತೋರೈ ಪ್ರಭುವೇ ಭಯ ನಿವಾರಿ ಭಕ್ತ ಕೈವಾರಿ ಭಯ ನಿವಾರಿ ಭಕ್ತ ಕೈವಾರಿ ಭಯ ನಿವಾರಿ ಭಕ್ತ ಕೈವಾರಿ ದಯೆ ತೋರೈ ಪ್ರಭುವೇ ದಯಾನಿಧೆ ದಯೆ ತೋರೈ ಪ್ರಭುವೇ ಘನ ಮಹಿಮಹದೇವ ಗಜ ಚಾರ್ಮಾಂಬರ ನೀನಲ್ಲದೆಯನ್ನ ಸಲಹುವರ್ಯಾರಯ್ಯ ನೀನಲ್ಲದೆಯನ್ನ ಸಲಹುವರ್ಯಾರಯ್ಯ ಕ್ಷಮಿಸೆ ಎನ್ನ ಅಪರಾಧವ ಶ್ರೀ ಮಹಾಲಕ್ಷ್ಮಿ ಹರಿಸೆ ಸಂಸಾರ ದುಃಖವ ಶ್ರೀ ಮಹಾಲಕ್ಷ್ಮಿ ಹರಿಸೆ ಸಂಸಾರ ದುಃಖವ ಬಿಡಿಸೆನ್ನ ಬಂಧನವ ಸರಗೊಡ್ಡಿ ಬೇಡುವೆ ಗಿರಿರಾಯನ ಪುತ್ರಿ ಗೌರಿ ನೀಡಯ ದೊರೆ ಕ್ಷಮಿಸೆ ಎನ್ನ ಅಪರಾಧವ ಶ್ರೀ ಮಹಾಲಕ್ಷ್ಮಿ ಹರಿಸೆ ಸಂಸಾರ ದುಃಖವ ಶ್ರೀ ಮಹಾಲಕ್ಷ್ಮಿ ಹರಿಸೆ ಸಂಸಾರ ದುಃಖವ ಯಾರೆನ್ನ ಕಾಯುವರೆ ನೀನಲ್ಲದಿನ್ ನ್ಯಾರೆನ್ನ ಸಲಹುವರೆ ತಾಯ ರಕ್ಷಿಸು ದಿವ್ಯ
ಚರಣ ಕೊಂದಿಸಿ ಬೇಡ್ವೆ ಸೇರಿಸೆ ನಿನ್ನಯ ಪಾದದ ಬಳಿಯಲ್ಲಿ ಕ್ಷಮಿಸೆ ಎನ್ನ ಅಪರಾಧವ. ಅಂಬಾ ಅಂಬಾ ಎನ್ನುವ ಕೂಗು ಬಂತು ಎಲ್ಲಿಂದ, ಅಂಬಾ ಅಂಬಾ ಎನ್ನುವ ಕೂಗು ಬಂತು ಎಲ್ಲಿಂದ. ಬೆಳಗಿನ ಜಾವಾನ ಸುಟಿನ ವೇಳೆ ಹಟ್ಟಿಯ ಕಡೆಯಿಂದ, ಬೆಳಗಿನ ಜಾವಾನ ಸುಖಿನ ವೇಳೆ ಹಟ್ಟಿಯ ಕಡೆಯಿಂದ. ಗಂಗೆ ತುಂಗೆ ಜಲಜಾವನಜ ನಮ್ಮನೆ ಗೋವುಗಳು, ಗಂಗೆ ತುಂಗೆ ಜಲಜಾವನಜ ನಮ್ಮನೆ ಗೋವುಗಳು. ನಂದಿನಿ ಮೇದಿನಿ ತುಂಗೆ ವಿನೋದಿನಿ ಅರಳುವ ಹೂಗಳು, ನಂದಿನಿ ಮೇದಿನಿ ತುಂಗೆ ವಿನೋದಿನಿ ಅರಳುವ ಹೂಗಳು. ಅಂಬಾ ಅಂಬಾ ಎನ್ನುವ ಕೂಗು ಬಂತು ಎಲ್ಲಿಂದ, ಬೆಳಗಿನ ಜಾವಾನ ಸುಖಿನ ವೇಳೆ ಹಟ್ಟಿಯ ಕಡೆಯಿಂದ. ಜ್ಞಾನ ರೂಪಿಣಿ ಶಾರದೆ ವಿದ್ಯಾದೇವಿ ನಮೋಸ್ತುತೆ. ಬಾತಾಯೆ ಬಾ ಶಾರದೆ ಶಾರದೆ ಬಾತಾಯೆ ಬಾ ಶಾರದೆ. ಶೃಂಗೇರಿ ವಾಣಿ ಸದಾ ಪೂಜಿತೆ, ಬಂಗಾರ ಶಾರದೆ ಚಿರ ಶಾಂತಿ ದಾತೆ ಸದಾ ಪೂಜಿತೆ. ಬಾತಾಯೆ ಬಾ ಶಾರದೆ ಶಾರದೆ ಬಾತಾಯೆ ಬಾ ಶಾರದೆ. ತುಂಗೆಯ ಗಂಗೆಯೋಳ್ ತನುವನು ಮೀರಿಸಿ ಶ್ರೀಗಂಧ ಲೇಪಿಸಿ ಪರಿಮಳ ಸೂಸಿ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಮನವೇ ನಾರಾಯಣ ನೆನೆಂಬ ನಾಮದ ಬೀಜವನಾರದ ಬಿತ್ತಿದ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಏತು ಮನವೇ. ತರಳ ಧ್ರುವನಿಂದ ಅಂಕುರಿಸಿತು ಅದು ವರ ಪ್ರಹ್ಲಾದ ಮೊಡಕೆಯಾಯ್ತು. ಧರಣಿ ಜರುವು ಮಾಂಗದನಿಂದ ಚಿಗುರಿತು ಕುರುಪಿತ ಮಾನಿಂದ ಉಪ್ಪುವಾಯ್ತು. ಹರಿನಾರಾಯಣ ಹರಿನಾರಾಯಣ ವಂದಿಪೆ ಶಿವ ಗೌರಿ ತನಯ ಮನದಿನ ವಂದಿಪೆ ಶಿವ ಗೌರಿ ತನಯ. ಗಾನದಿ ನಮಿಸುವೆ ತೋರೋ ನೀ ವಿನಯ, ಗಾನದಿ ನಮಿಸುವೆ ತೋರೋ ನೀ ವಿನಯ. ಮನದಿನ ವಂದಿಪೆ ಶಿವ ಗೌರಿ ತನಯ. ಮಧುರಾಲಾಪದ ಸರಸ ಸಂಗೀತದಿ ಸೇವೆಯ ಗೈಯುವೆ ಅನುದಿನದಿ. ಮಧುರಾಲಾಪದ ಸರಸ ಸಂಗೀತದಿ ಸೇವೆಯ ಗೈಯುವೆ ಅನುದಿನ. ಗಣಪತಿ ನಿನ್ನ ಸ್ತುತಿ ಮಾಡುವೆನು ಸವಿದ ಗಮತಿ ಕೊಡು ವಿದ್ಯಾದಯ ಕರುಣ.
ಗಣಪತಿ ನಿನ್ನ ಸ್ತುತಿ ಮಾಡುವೆನು, ಸವಿದಾಗ ಮತಿ ಕೊಡು ವಿದ್ಯಾದಯ ಕರುಣ. ನೆನೆ 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 ಜೈಂಕಾರ ನಡೆಸುತ್ತ ತಾಳದೊಳಗೆ ಮಾಡುವೆ ಶರಣ. ನೆನೆ 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 ಜೈಂಕಾರ ನಡೆಸುತ್ತ ತಾಳದೊಳಗೆ ಮಾಡುವೆ ಶರಣ. ಏಕದಂತ ಚಕ್ರಭೂಷ ಜೈ ಚಕ್ರ ಹಿಡಿದುಕೊಂಡು ಸರಿದಾರಿ ಬಂದನು ಸಾರಿಯೊಳಗ. ಏಕದಂತ ಚಕ್ರಭೂಷ ಜೈ ಚಕ್ರ ಹಿಡಿದುಕೊಂಡು ಸರಿದಾರಿ ಬಂದನು ಸಾರಿಯೊಳಗ. ನೆನೆ 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 ಜೈಂಕಾರ ನಡೆಸುತ್ತ ತಾಳದೊಳಗೆ ಮಾಡುವೆ ಶರಣ. ನಿನ್ನ ಸನ್ನಿಧಿಯಲ್ಲಿ ಎನ್ನದೇ ನಾನು ಇಡಲಿ, ಉನ್ನತಿಯ ಪದವಿತ್ತು ಓರೆ ಶಾರದೆ. ನಿನ್ನ ಸನ್ನಿಧಿಯಲ್ಲಿ ಎನ್ನದೇ ನಾನು ಇಡಲಿ, ನಿನ್ನ ಸನ್ನಿಧಿಯಲ್ಲಿ ಎನ್ನದೇ ನಾನು ಇಡಲಿ, ಉನ್ನತಿಯ ಪದವಿತ್ತು ಓರೆ ಶಾರದೆ. ತುಂಗೆಯ ತೀರದಲ್ಲಿ ಮಂಗಲೆಯೇ ನೆಲೆಸಿಹೇನಿ, ರಾಯರ ಕಂಡೀರ ಶ್ರೀ ರಾಘವೇಂದ್ರ ಕಂಡೀರ, ರಾಯರ ಕಂಡೀರ ಶ್ರೀ ರಾಘವೇಂದ್ರರ ಕಂಡೀರ. ಮಂತ್ರಾಲಯದಲ್ಲಿ ವಾಸಿ ಪರಿವರು ಮೂಲ ರಾಮನ ಪೂಜಿ ಪರಿವರು. ಮಂತ್ರಾಲಯದಲ್ಲಿ ವಾಸಿ ಪರಿವರು ಮೂಲ ರಾಮನ ಪೂಜಿ ಪರಿವರು. ಭಕ್ತರ ಸಲಹುವ ರಾಯರು ಇವರು, ಮುಕ್ತಿಯ ನೀಡುವ ಗುರುಗಳು ಇವರು. ರಾಯರ ಕಂಡೀರ ಶ್ರೀ ರಾಘವೇಂದ್ರರ ಕಂಡೀರ. ಹೊಳೆಯುವ ತುಳಸಿಯ ಮಾಲೆಯ ಧರಿಸಿ ಕರದಲ್ಲಿ ದಂಡ ಕಮಂಡಲ ಪಿಡಿದು, ಹೊಳೆಯುವ ತುಳಸಿಯ ಮಾಲೆಯ ಧರಿಸಿ ಕರದಲ್ಲಿ ದಂಡ ಕಮಂಡಲ ಪಿಡಿದು, ಘನತರವಾದ ಪಾದುಕೆ ಮೆಟ್ಟಿ ನಮ್ಮ ಕಣ್ಣಿಗೆ ಗೋಚಿ ಪರಿವರು. ರಾಯರ ಕಂಡೀರ ಶ್ರೀ ರಾಘವೇಂದ್ರರ ಕಂಡೀರ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಎದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದ ಎದ್ದು ಬಾರೆಂದರೆ ಅಳಿತ್ತರ ಕಸರನೆಲ್ಲ ಗೆಲಿದಾತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಎದ್ದಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಎದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನ ಮುಖ್ಯ ಪ್ರಾಣ ಭಯವದನ ನಾದೂತನೇ. ಅಡ್ಡಿಲ್ಲ, ಮಾತಾಡಿ, ಶುರು ಮಾಡಿ. ಈ ನಿನ್ನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಕೊನೆಗೆ ಹೇಳ್ತಿ. ಇವತ್ತು ಪ್ರಕೃತಿ ಬಗ್ಗೆ ಹೇಳ್ಬಿಡ್ತೇವೆ ಸ್ವಲ್ಪ ಅಕ್ಕ. ಅಡ್ಡಿಲ್ಲ, ಹೇಳಿ. ಯಸ್ಯ ಕಾರಣ ರೂಪಸ್ಯ ಕಾರ್ಯರೂಪೇಣ ಭಾತಿ ಯತ್ ಕಾರ್ಯಕಾರಣ ರೂಪಾಯ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚಕ್ರಾರ್ಚನ ನಿಷ್ಠಂ ಚ ಗೀತಬೋಧನ ತತ್ಪರಂ ಶಿಷ್ಯ ಕಲ್ಪದ್ರುಮಂ ವಂದೇ ಸ್ವರ್ಣವಲ್ಲಿ ಮಠಾದೀಪಂ ಸ್ವರ್ಣವಲ್ಲಿ ಮಠಾದೀಪಂ.
ಯಾವ ಕಾರಣ ರೂಪನಾದ ಗುರುವಿನ ಪ್ರಭಾವದಿಂದ ಕಾರ್ಯರೂಪವಾದ ಜಗತ್ತು ತೋರುತ್ತದೆಯೋ ಅಂತಹ ಕಾರ್ಯವೂ ಕಾರಣವೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಮದಾಸ್ ಸುರಣ್ಣವಲ್ಲಿ ಯತಿದ್ವಯರುಗಳ ದಿವ್ಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನ ಅರ್ಪಿಸುತ್ತಾ ಕ್ಷೇತ್ರಸ್ಥಿತ ಶ್ರೀ ಲಕ್ಷ್ಮೀ ನೃಸಿಂಹನನ್ನ ರಾಜರಾಜೇಶ್ವರಿಯನ್ನ ಪ್ರಥಮ ಪೂಜಿತ ಶ್ರೀ ಸಿದ್ಧಿವಿನಾಯಕನನ್ನ ಮನಸ್ಸ ಸ್ಮರಿಸುತ್ತಾ ಅಭಿನಂದಿಸುತ್ತಾ ನನ್ನೆರಡು ತೊದಲ ನುಡಿಯನ್ನ ಹಾಗೂ ತಮ್ಮ ಭಜನಾ ಮಂಡಳಿಯ ಸರ್ವ ಸದಸ್ಯರುಗಳಿಗೂ ಕೂಡ ಕೊಡಮಟ್ಟು ನನ್ನೆರಡು ತೊದಲ ನುಡಿಯನ್ನ ತಮ್ಮ ಮುಂದಿಡಲು ನನ್ನ ಒಂದು ಸಣ್ಣ ಪ್ರಯತ್ನ. ಗುರು ಮತ್ತು ಗುರಿ ಇದ್ದವನು ವಿಶ್ವವನ್ನೇ ಜಯಿಸಿಯಾಮೆಂಬ ಮಾತಿದೆ. ಗುರು ನಮ್ಮ ಹಿಂದೆ ಇದ್ದರೆ ಆ ಧೈರ್ಯವೇ ಬೇರೆ ಅಲ್ಲವೇ? ನಾವೆಲ್ಲರೂ ಕೂಡ ನಮಗಿಂತ ನಮ್ಮ ಗುರು ಪರಂಪರೆ ದೊಡ್ಡದು. ನಾವೆಲ್ಲರೂ ಕೂಡ ಸ್ವರ್ಣವಲ್ಲಿ ಮಠಕ್ಕೆ ಸೇರಿದವರಾಗಿದ್ದೇವೆ, ಶ್ರೀ ಸ್ವರ್ಣವಲ್ಲಿ ಮಠದ ಶಿಷ್ಯರಾಗಿದ್ದೇವೆ ಅಂದುಕೊಳ್ಳುವುದೇ ಹೆಮ್ಮೆಯ ವಿಷಯ. ಅದರಲ್ಲೂ ಪರಮ ಪೂಜ್ಯ ಶ್ರೀಗಳವರ ಶ್ರೀಮದ್ ಗಂಗಾಧರ ಸರಸ್ವತಿ ಸ್ವಾಮಿಗಳವರು ಪೀಡಾರೋಹಣ ಮಾಡಿದ ಮೇಲೆ ಆದಂತಹ ಅಭಿವೃದ್ಧಿ ಕಾರ್ಯಗಳು, ಅನೇಕಾನೇಕ ಯೋಜನೆಗಳು, ನೂರಾರು ಅಂತವರ ಕಾಲದಲ್ಲಿ ನಾವು ಈಗ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಂದ್ರೆ ಇದು ನಮ್ಮ ಭಾಗ್ಯವೇ ಸರಿ. ಪರಮ ಪೂಜ್ಯ ಶ್ರೀಗಳು ಪ್ರಕೃತಿ ಇದ್ದರೆ ನಾವು, ಪ್ರಕೃತಿ ಇದ್ದರೆ ಜೀವ ಸಂಕುಲ ಎಂಬ ಘೋಷದೊಂದಿಗೆ ಪ್ರಕೃತಿ ಮತ್ತು ಜೀವ ಸಂಕುಲವನ್ನು ಉಳಿಸಲು ಚಳುವಳಿ ಜನಾಂದೋಲನವನ್ನ ಹಮ್ಮಿಕೊಂಡು ಹಸಿರು ಸ್ವಾಮೀಜಿ ಎಂದೇ ಜನಮಾನಸದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಹಾಗೆಯೇ ಈಗಲೂ ಕೂಡ ಮತ್ತೆ ಅಘನಾಶಿನಿ ವರದಾ ನದಿ ಜೋಡಣೆಯನ್ನು ವಿರೋಧಿಸಿ ಅಹಿಂಸಾತ್ಮಕ ಹೋರಾಟ ಮಾಡಲು ಮುಂಚೂಣಿಯಲ್ಲಿದ್ದು ಭಜನೆ, ಸ್ತೋತ್ರ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶಿಷ್ಯರೊಂದಿಗೆ ಸಂದೇಶವನ್ನ ನೀಡಿ ಪ್ರಕೃತಿ ಮತ್ತು ಜೀವ ಸಂಕುಲವನ್ನ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂಬುದಾಗಿ ಬೃಹತ್ ಸಮಾವೇಶ ಹಮ್ಮಿಕೊಂಡು ಪ್ರಕೃತಿ ಬಗ್ಗೆ ಇರುವಂತಹ ತಮ್ಮ ಕಾಳಜಿಯನ್ನು ಮತ್ತು ಕಾಳಜಿಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸಿ ಹಸಿರು ಸ್ವಾಮೀಜಿ ಎಂಬ ಘೋಷಣೆ ಅಕ್ಷರಶಃ ಅವರಿಗೆ ಒಪ್ಪುವಂತಾಗಿದೆ. ತಿಳಿವಿ ಪ್ರಕೃತಿಯ ನೀ ತಿಳಿ, ವಿಕೃತಿ ಹೇಸುವ ಜಗದಿ ಸಂಸ್ಕೃತಿಯ ನೀ ಗಳಿಸು, ಕಿಚ್ಚುವುದು ನಿನ್ನ ಬಾಳಿಗೆ ನೆನಗುಳಿವು ಮರಳು ಮುನಿಯ. ಭಗವಂತನ ಅದ್ಭುತ ಸೃಷ್ಟಿ ಈ ಪ್ರಕೃತಿ. ಈ ಪ್ರಕೃತಿ ನಮಗೆ ಸೇರಿದ್ದಲ್ಲ, ನಾವುಗಳು ಈ ಪ್ರಕೃತಿಯಲ್ಲಿ ಸೇರಿಕೊಂಡಿದ್ದೇವೆ. ಅತ್ಯಂತ ವಿಶೇಷವೂ ವಿಸ್ಮಯಕಾರಿಯೂ ಆದಂತಹ ಪ್ರಕೃತಿಯಿಂದ ಪಡೆಯಬಹುದಾದಂತಹ ಸೂಕ್ಷ್ಮ ಸಂದೇಶಗಳು ಹಾಗೂ ಕಲಿಯಬೇಕಾದಂತಹ ಪಾಠಗಳು ಅನೇಕಾನೇಕ. ಮೊದಲನೆಯದಾಗಿ ಸೂರ್ಯ ಚಂದ್ರನು ಈ ಭೂಮಿಗೆ ಪ್ರೇರಕ ಶಕ್ತಿ, ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣ ಶಕ್ತಿ. ದಿನನಿತ್ಯ ಸಮಯಕ್ಕೆ ಸರಿಯಾಗಿ ಸೂರ್ಯೋದಯವಾಗುತ್ತದೆ, ದಿನ ಮುಗಿದಂತೆ ಚಂದ್ರೋದಯವಾಗುತ್ತದೆ. ಅಂದ್ರೆ ಸೂರ್ಯ ಚಂದ್ರರು ನಮಗೆ ನೀಡುವ ಸೂಕ್ಷ್ಮ ಸಂದೇಶವೆಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡು ಎಂಬುದಾಗಿ ಸೂರ್ಯ ಚಂದ್ರರು ನಮಗೆ ನೀಡಿದಂತಹ ಸಂದೇಶ. ಹಾಗೆ ಎರಡನೇದಾಗಿ ಕೆಟ್ಟದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಮಾಡು, ಇದು ಮೋಡ ಮತ್ತು ಮಳೆ ನೀರು ನೀಡುವ ಸಂದೇಶ. ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಭೂಮಿಯ ಮೇಲಿಂದ ಕೊಚ್ಚೆ ನೀರನ್ನ, ಕೆಟ್ಟ ನೀರನ್ನ, ಉಪ್ಪು ನೀರನ್ನ, ಕಪ್ಪು ನೀರನ್ನ ಮೇಲಕ್ಕೆ ಹೀರಿ ಶುದ್ಧೀಕರಿಸಿ ಕರಿ ಮೋಡಗಳಾಗಿ ಪರಿವರ್ತಿಸಿ ಶುದ್ಧ ಮಳೆ ನೀರಾಗಿ ಪರಿವರ್ತಿಸಿ ಸಸ್ಯ ಸಮೃಷ್ಟಿಗೆ ಕಾರಣವಾಗಿದೆ. ಕೆಟ್ಟದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಮಾಡು ಎಂಬ ಸಂದೇಶವನ್ನ ಮಳೆಗಳು ನಮಗೆ. ನನ್ನಂತ ನಿನ್ನ ಮನಸ್ಸು ವಿಶಾಲವಾಗಿರಲಿ, ಅಂದ್ರೆ ನನ್ನಂತೆ ನಿನ್ನ ಮನಸ್ಸು ವಿಶಾಲವಾಗಿರಲಿ ಎಂದು ಆಕಾಶ ನೀಡುವ ಸಂದೇಶ. ನೋಡಿ, ಈ ಪ್ರಕೃತಿಯಲ್ಲಿ ಎಂತೆಂಥ ಸಂದೇಶಗಳನ್ನು ನಮಗೆ ನೀಡಿದ್ದಾವೆ. ಸಮಯಕ್ಕೆ ಸರಿಯಾಗಿ ಮುಂಜಾನೆ ಹೊತ್ತು ಕೂಗುವ ಕೋಳಿ ಸಮಯ ಪ್ರಜ್ಞೆಯನ್ನು ನೀಡುವ ಸಂದೇಶವನ್ನ ಈ ಮನುಕುಲಕ್ಕೆ ನೀಡಿದೆ. ಸಮಯದ ಪರಿಪಾಲನೆಯನ್ನು ಮಾಡು, ಕ್ಲಾಸಿಗೆ ಸಮಯಕ್ಕೆ ಸರಿಯಾಗಿ ಬನ್ನಿ, ಪರೋಕ್ಷವಾಗಿ ನಮಗೆ ಈ ಸಂದೇಶವನ್ನು ನೀಡಿದೆ. ಹಾಗೆ ಸೊಪ್ಪನ್ನು ತಿಂದು ರೇಷ್ಮೆಯನ್ನ ಕೊಟ್ಟು ತನ್ನ ಜೀವನವನ್ನೇ ಅಂತ್ಯಗೊಳಿಸಿರುವ ರೇಷ್ಮೆ ಹುಳು
ನಮಗೆ ನೀಡಿದ ಸಂದೇಶ ಅಂದ್ರೆ ತ್ಯಾಗ. ತನ್ನ ಜೀವನವನ್ನೇ ಅಂತ್ಯಗೊಳಿಸುವ ರೇಷ್ಮೆವಳು ತ್ಯಾಗದ ಸಂದೇಶವನ್ನ ನೀಡಿದೆ. ಶಿಸ್ತು ಉಲ್ಲಂಘನೆ ಮಾಡದೆ, 4ನೇದಾಗಿ ನೋಡಿ, ಶಿಸ್ತು ಉಲ್ಲಂಘನೆ ಮಾಡದೆ ಒಂದರ ಹಿಂದೆ ಇನ್ನೊಂದರಂತೆ ಸಾಲಾಗಿ ಸಾಗುತ್ತಾ ನಿರಂತರವಾಗಿ ದುಡಿಯುವ ಇರುವೆಗಳು ಕ್ಯೂ ವ್ಯವಸ್ಥೆಯನ್ನ, ಪರಿಶ್ರಮವನ್ನ ನೀಡುವ ಸಂದೇಶವನ್ನ ನೀಡಿದೆ. ಅಂದರೆ ಶಿಸ್ತನ್ನ ನೀಡಿದೆ. ಶಿಸ್ತು ಹೇಗಿರಬೇಕು? ಶಿಸ್ತು ಇಲ್ಲದ ಜಿಹ್ವೆ, ಶೀಲವಿಲ್ಲದ ಬಾಳ್ವೆ, ಮೌಲ್ಯವಿಲ್ಲದ ಶಿಕ್ಷಣ, ವಿನಯವಿಲ್ಲದ ವಿದ್ಯೆ, ದಯೆ ಇಲ್ಲದ ಧರ್ಮ, ದುಡಿಮೆ ಇಲ್ಲದ ಸಂಪತ್ತು, ಅರ್ಥವಿಲ್ಲದ ಶಾಸ್ತ್ರ, ತತ್ವವಿಲ್ಲದ ರಾಜಕೀಯ, ಇವು ಜೀವನದ ಮೌಲ್ಯವನ್ನೇ ಕುಸಿಯುವಂತೆ ಮಾಡುತ್ತವೆ. ಈ ಶಿಸ್ತನ್ನ ಕಲಿಸಿದವರು ನೋಡಿ, ಚಿಕ್ಕ ಇರುವೆಯಿಂದ ನಾವು ಈ ಸಂದೇಶವನ್ನ ಹೇಳಿದ್ದೇವೆ ಅಂದ್ರೆ ಇಷ್ಟು ಸಾಮಾನ್ಯ ವಿಷಯ ಅಲ್ಲ. ಹೀಗೆ ಹಸುವಿನಿಂದ ಪರೋಪಕಾರ ನಾವು ಕೇಳಿದ್ದೇವೆ. ಸರ್ವೋಪನಿಷದೋಗಾವಹ ದೋಕ್ತ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದ್ರೆ ಹಸುವು ಅದೆಷ್ಟು ಪರೋಪಕಾರಿಯಾಗಿದೆ, ಅದರಿಂದ ಕಲಿಯುವ ಪಾಠಗಳು, ಸಂದೇಶಗಳು ಅದೆಷ್ಟಿವೆ. ನಮ್ಮಮ್ಮ, ನಾವು 1.5-2 ವರ್ಷದವರೆಗೆ ನಮ್ಮಮ್ಮನ ಹಾಲನ್ನು ಕುಡಿತೀವಿ ಅಲ್ವಾ? ಅದ ನಂತರದಲ್ಲಿ ನಮ್ಮಮ್ಮನ ಎದುರಿನ ಹಾಲು ಕೊನೆಯಾದಂದಿನಿಂದ ನಮ್ಮ ಕೊನೆಯ ಉಸಿರಿರುವವರೆಗೂ ಹಾಲನ್ನ ನೀಡಿದ ಆ ಹಸು, ಹುಲ್ಲನ್ನು ತಿಂದು ಹಾಲನ್ನು ಕೊಡುವ ಆ ಹಸು, ಆ ಹಾಲಿಗೆ ತಾನೆಂದು ನೀರನ್ನ ಬೆರೆಸದ ಹಸು, ಆ ಹಾಲನ್ನ ತಾನೆಂದು ಕುಡಿಯದ ಹಸುವಿಗೆ ಎಲ್ಲಿದೆ ಸ್ವಾರ್ಥ, ಎಲ್ಲಿದೆ ಜಂಬ, ಎಲ್ಲಿದೆ ಪ್ರತಿಷ್ಠೆ ಅಲ್ವೇ? ಹೀಗೆ ಹಸುವಿನ ಪರೋಪಕಾರ, ಸಿಂಹದಿಂದ ಧೈರ್ಯ, ಕೋಗಿಲೆಯಿಂದ ಮಾತಿನಲ್ಲಿ ಮಧುರತೆ, ಆನೆಯಿಂದ ಘನತೆ ಗಾಂಭೀರ್ಯ, ನವಿಲಿನಿಂದ ಸೌಂದರ್ಯ, ಭೂಮಿಯಿಂದ ಸಹನೆ. ನೋಡಿ, ಭೂಮಿಯಿಂದ ಸಹನೆ. ತನ್ನ ಭೂಮಿ, ನಾವು ಕ್ಷಮೆಯಾಧರಿತ್ರಿ ನಾವು ಕೇಳ್ತೇವೆ ಮದುವೆಯಲ್ಲಿ ಅಲ್ವೇ? ಕ್ಷಮೆಯಾಧರಿತ್ರಿ ಅನ್ನೋದ ಕಾರ್ಯೇಶು ಮಂತ್ರಿ ಕರುಣೇಶು ದಾಸಿ ಭುಕ್ತ್ವಾತು ಮಾತಾ ಕ್ಷಮೆಯಾಧರಿತ್ರಿ ಅಂತ ಕೇಳ್ತೇವೆ. ಅಂದ್ರೆ ತನ್ನ ಒಡಲೊಳಗೆ ಅದೆಷ್ಟು ಜ್ವಾಲೆ ಇದ್ದರೂ ಕೂಡ, ಬೆಂಕಿಯ ಕುಲುಮೆ ಇದ್ದರೂ ಕೂಡ, ಮೇಲಿಂದ ಭೂತಾಯಿ ಸಸ್ಯ ಶ್ಯಾಮಲೆಯಾಗಿದ್ದಾಳೆ, ನಿತ್ಯ ಶಾಲಿನಿಯಾಗಿದ್ದಾಳೆ. ಈ ಭೂಮಿಯಲ್ಲಿ ಬಿದ್ದು ಅದರ ಮೇಲೆ ಉಗುಳಿ ಮತ್ತೆ ನಮ್ಮೆಲ್ಲ ಪಶ್ಚಿಮಗಳನ್ನು ಕೂಡ ಅವಳ ಮುಖದ ಮೇಲೆಯೇ ಚೆಲ್ಲಿದರೂ ಆ ಭೂತಾಯಿ ಎಲ್ಲವನ್ನು ಕ್ಷಮಿಸಿ ಮತ್ತೆ ನಮಗೆ ಆಶ್ರಯ ನೀಡುತ್ತಾಳೆ. ನಾವು ಬಿದ್ದಾಗಲೂ ನಮಗೆ ಭೂಮಿಯೇ ಬೇಕು, ಬಿದ್ದ ಮೇಲೆ ಎದ್ದು ನಿಲ್ಲಲು ಕೂಡ ಈ ತಾಯಿಯೇ ಬೇಕಲ್ವೇ? ನಡೆಯುವವನಿಗೂ ಕೂಡ ಭೂಮಿಯೇ ಆಧಾರ, ಬೀಳುವವನಿಗೂ ಕೂಡ ಭೂಮಿಯೇ ಆಸರೆ. ಹೀಗೆ ಎಲ್ಲರನ್ನು ಸಹಿಸುತ್ತಾ ಸಲಹುತ್ತಿರುವ ಆ ಭೂಮಿ ತಾಯಿಯ ಕ್ಷಮತೆ, ತಾಳ್ಮೆ ಎಷ್ಟಿದೆ ಅಲ್ಲಿ. ಆ ಭೂಮಿ ತಾಯಿ ನಮಗೆ ಸಂದೇಶವನ್ನು ನೀಡಿದ್ದಾಳೆ. ಕ್ಷಮತೆ, ಸಹನೆ ಹೇಗಿರಬೇಕು ಎಂಬುದಾಗಿ. ಹಾಗೆ ನಮ್ಮ ಶರೀರಕ್ಕೆ ಆಹಾರ, ನಿದ್ರೆ, ಸ್ನಾನ ಹೇಗೆ ಪ್ರತಿನಿತ್ಯವೂ ಅವಶ್ಯಕವೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಉತ್ತಮ ವಿಚಾರಗಳ ಆಹಾರ ಬೇಕು, ಆತ್ಮಶುದ್ಧಿ ಎಂಬ ಸ್ನಾನ ಬೇಕು, ಜ್ಞಾನ ಬೇಕು, ಸ್ನಾನ ಬೇಕು, ಮೌನವೆಂಬ ನಿದ್ರೆ ಬೇಕು, ಆಧ್ಯಾತ್ಮವೆಂಬ ಜ್ಞಾನ ಬೇಕು. ಈ ಎಲ್ಲ ಆಧ್ಯಾತ್ಮ ಜ್ಞಾನಗಳು ಬೇಕೆಂದಾದಲ್ಲಿ ಭಜನೆ, ಸ್ತೋತ್ರ, ಇಂತಹ ಭಗವನ್ ನಾಮಸ್ಮರಣೆ ಮಾಡುತ್ತಾ ನಾವು ಮುಂದುವರಿಯಬೇಕು. ಅಲ್ಲವೇ? ನೋಡಿ, ಶಂಕರಾಚಾರ್ಯ ಹೇಳ್ತಾರೆ, ಈ ಭೂಮಿಯಲ್ಲಿ ಇರುವಂತದ್ದು ಪ್ರತಿಯೊಂದರಿಂದ ನಾವು ಕಲಿಯುವಂಥದ್ದು. ತಮ್ಮ ಚಪ್ಪಟ ಮಂಜರಿಕಾ ಸ್ತೋತ್ರ ಅಲ್ಲಲ್ಲ, ಲಕ್ಷ್ಮೀ ಸ್ತೋತ್ರದಲ್ಲಿ ಹೇಳ್ತಾರೆ, ಸಂಸಾರ ಘೋರ ಗಾನೆ ಚರತೋ ಮುರಾರೆ ಮಾರೋಗ್ರ ಭೀಕರ ಮೃಗ ಪ್ರಚುರಾರ್ಧಿತಸ್ಯ ಆರ್ತತ್ಸ್ಯ ಮತ್ಸರ ನಿರಾಗ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮದೇ ಕರಾವಲಂಬಂ. ಅಂದ್ರೆ ಇದರ ಅರ್ಥ ನೋಡಿ, ಈ ಸಮುದ್ರ ನೋಡುವವರ ಕಣ್ಣಿಗೆ, ಅಂದ್ರೆ ಸಮುದ್ರದಲ್ಲೂ ಕೂಡ ಈ ಸಮುದ್ರ ಮತ್ಸ್ಯ ರಾಶಿಗಳು ತಾಣಾಕೊಂಡಿದೆ, ಗಿಡ ಮರಗಳು ನೆಲವೀಡಾಗಿದೆ. ಇಲ್ಲೂ ಕೂಡ ಸಂಸಾರ ಘೋರಗಾನೆ ಚರತೋಮುರಾರೆ ಮಾರುಗ್ರ ಭೀಕರ ಮೃಗ, ಇಲ್ಲೂ ಕೂಡ ದೊಡ್ಡ ದೊಡ್ಡ ಮೃಗಗಳು ವಾಸವಾಗಿದ್ದಾವೆ. ಇಲ್ಲೂ ಕೂಡ ಗಲಾಟೆ ಇದೆ, ಗದ್ದಲ ಇದೆ, ತಳಮಳ ಇದೆ, ತಲ್ಲಣ ಇದೆ. ಇಷ್ಟಿದ್ದಾಗ್ಯೂ ಕೂಡ ಸಮುದ್ರ ನೋಡುವವರ ಕಣ್ಣಿಗೆ ಶಾಂತತೆಯನ್ನ, ಗಾಂಭೀರ್ಯತೆಯನ್ನ, ವಿಶಾಲತೆಯನ್ನ ಎತ್ತಿ ತೋರಿಸುತ್ತೆ. ಹೀಗಾಗಿ ಮನುಜ, ನೀನು ಈ ಸಮುದ್ರದಂತೆ ಇರು. ಈ ಸಮುದ್ರ ನಮ್ಗೆ ನೀಡುವ ಸಂದೇಶ ವಿಶಾಲ,
ನಾನು ಸಮುದ್ರದಂಚೆ ನಿಂತ್ಕೊಂಡ್ರೆ ಅಯ್ಯೋ ಅಶ್ವಿನಿ ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಬನಕ ಅಂತ ಅಂದಾನೆ, ಎಷ್ಟು ಖುಷಿ ಆಗ್ತದೆ ಅಂದಾನೆ ಅಂತ ನಾವ್ ಹೇಳ್ತೀವಿ. ಅಲ್ಲೂ ಕೂಡ ಎಲ್ಲ ವಿವೇಕ, ಆದ್ರೆ ಹೊರಗೆ ತೋರಿಸ್ಬಿಡದೆ ಅದು ವಿಶಾಲತೆಯನ್ನ ಗಾಂಭೀರ್ಯತೆಯನ್ನ ಎತ್ತಿ ತೋರಿಸುತ್ತೆ. ಸಮುದ್ರ ಕೂಡ ನಮಗೆ ನೀಡಿರುವ ಸಂದೇಶ. ಹಾಗೆ ಸಮುದ್ರ ನಮಗೆ ಬದುಕುವ ಕಲೆಯನ್ನು ತೋರಿಸಿದೆ ನೋಡಿ. ಅಷ್ಟೆಲ್ಲವೂ ಇದ್ರೂ ಕೂಡ ಹೇಗೆ ಬದುಕಬೇಕು, ಹೇಗ್ ಬಾಳ್ಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟಿದೆ. ಜೀವನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಕಲೆ ಬದುಕುವ ಕಲೆ ಇರುತ್ತೆ. ಒಬ್ಬ ಕವಿ ಹೇಳ್ತಾನೆ, ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ಇರಲೊಂದು ನೆಲೆ, ಮನೆಗೊಂದು ಬಲೆ, ಊಟಕ್ಕೊಂದು ಎಲೆ, ಮಾತಿಗೆ ಬೆಲೆ, ಶರೀರಕ್ಕೆ ತಲೆ. ಎಷ್ಟು ಮುಖ್ಯವೋ ಜೀವನಕ್ಕೂ ಕಲೆ ಎನ್ನುವುದು ಅಷ್ಟೇ ಮುಖ್ಯ ಆಗಿದ್ರೆ ಯಾವ ಕಲೆ? ಬದುಕುವ ಕಲೆ, ಬದುಕುವ ಕಲೆ. ಇದು ಸಮುದ್ರದಿಂದ ಕಲಿಯುವಂತ ಸಂದೇಶ, ಸಮುದ್ರ ಕೊಟ್ಟಂತ ಸಂದೇಶ. ಪ್ರತಿಯೊಂದು ಪ್ರಕೃತಿಯಲ್ಲಿರುವ ಪ್ರತಿ ಒಂದು ಜೀವನೂ ಕೂಡ ನಮಗೆ ಮನುಷ್ಯನಿಗೆ ಸಂದೇಶ ಕೊಟ್ಟಿವೆ. ಅಂದ ಮೇಲೆ ಈ ಮನುಷ್ಯ ಅವರಿಂದ ಕಲಿಯೋದು, ನಮ್ಮ ಮನುಷ್ಯನಿಂದ ಅವರು ಕಲಿಯುವುದು ಏನು ಅಂತ ಹೇಳಿ ಏನು ಇಲ್ಲ, ಅವರಿಂದ ನಾವೇ ಕಲಿಯಬೇಕಾಗ್ತದೆ. ಅದು ವಿಜ್ಞಾನ ಏನೆಲ್ಲ ಸೃಷ್ಟಿ ಮಾಡಿದೆ ಸರಿ, ಆದ್ರೆ ವಿಜ್ಞಾನಕ್ಕೆ ನೋಡಿ ಇಷ್ಟೊಂದು ಬಾಂಬು ಒಣಸ್ಕೊ ಎಲ್ಲ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ, ತಯಾರು ಮಾಡಿದ್ರೆ ಒಪ್ಕೊಳ್ವಾ. ಆದರೆ ಚಿಕ್ಕ ಸತ್ತ ಇರುವೆಯನ್ನು ಕೂಡ ಬದುಕ್ಲಿಕ್ಕೆ ಆಗೋದಿಲ್ಲ ವಿಜ್ಞಾನದ ಹತ್ರ. ಸಣ್ಣ ಇರುವೆ, ಸತ್ತ ಇರುವೆಯನ್ನು ಕೂಡ ಬದುಕ್ಲಿಕ್ಕೆ ಆಗೋದಿಲ್ಲ. ಮುಷ್ಟಿ ಮಣ್ಣನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಭಗವಂತನ ಅದ್ಭುತ ಸೃಷ್ಟಿ. ಭಗವಂತನ ಅದ್ಭುತ ಸೃಷ್ಟಿ ಮುಂದೆ ನಾವ್ಯಾರು? ಅವನ ಕಲ್ಪನೆ ನಾವು ಹೋಗೋದೇ ಅಲ್ವೇ? ನಮ್ದು ಏನಿದೆ ಇಲ್ಲಿ? ಅದನ್ನೇ ಕವಿ ಹೇಳ್ತಾನೆ, ನಮ್ಮಿ ದಿನಗಳು ಮುಗಿದಿವೆ ಎನಳು, ಬಿಡು ಎಂದೀಶನು ಆಜ್ಞಾಪಿಸಲು, ಇನ್ನು ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ, ಇರಿಸುವುದಿರಿಸುವುದ ಬಂದಿಕ. ನಮ್ದು ಏನಿದೆ? ಏನಿದೆ? ಇದ್ದರ ದಿವಸ ಒಳ್ಳೇದನ್ನು ಮಾಡು. ಶಂಕರಾಚಾರ್ಯ ಅದನ್ನೇ ತಮ್ಮ ಜಾಗೃತ ಪಂಚಕದಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಸಂಪದ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರ. ನೋಡಿ, ಜ್ಞಾನ ರತ್ನ ಸ್ವರೂಪಾಯ ತಸ್ಮಾತ್ ಜಾಗೃತ ಜಾಗೃತ. ನೋಡಿ, ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಜ್ಞಾನ ವಿವೇಕವೆಂಬ ಅಮೂಲ್ಯವಾದ ಅನರ್ಘ್ಯವಾದ ರತ್ನ ಇರುತ್ತದೆ. ಆದರೆ ಅಲ್ಲಿ ಮನುಷ್ಯನೇ ಎಚ್ಚರಾಗಿರು. ಅಲ್ಲಿ ಅಸೂಯೆ, ಅಹಂಕಾರ, ದ್ವೇಷ, ಈರ್ಷೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಷಡ್ ವೈರಿಗಳಿದ್ದಾರೆ, ಕಳ್ಳರಿದ್ದಾರೆ. ಆ ಕಳ್ಳರಿಗೆ ಸಂಪತ್ತನ್ನು ದೋಚಲಿಕ್ಕೆ ರೆಡಿಯಾಗಿದ್ದಾರೆ. ಅವರಿಂದ ನೀನು ಜಾಗೃತನಾಗಿರು ಮನುಷ್ಯ, ಜಾಗೃತನಾಗಿರು. ಹಾಗೆ ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾರೆ, ಸಂಪದ ಸ್ವಪ್ನ ಸಂಕಾಶ ಯೌವನಂ ಕುಸುಮೋಪಮಂ ವಿದ್ಯುಚ್ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಜಾಗೃತ. ಧನ, ಕನಕ, ಐಶ್ವರ್ಯವಾನ ಇತ್ಯಾದಿ ಇತ್ಯಾದಿ ಭೌತಿಕ ಸಂಪತ್ತುಗಳಲ್ಲೇ ನೀನು ಮರಿಬೇಡ. ಇದು ಯಾವುದು ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ಇವೆಲ್ಲಗಳನ್ನು ಬಿಟ್ಟು ನೀವು ಹೋಗಲೇಬೇಕಾಗ್ತದೆ. ಯೌವನ ಹಿಡಿದು ಅರಳಿದ ಕುಸುಮದಂತೆ ಇವತ್ತು ಅರಳ್ಕೊಂಡಿರ್ತದೆ, ನಾಳೆ ಹೋಗಿ ನೋಡ್ರೆ ಹಳಸಿ ಬಿದ್ದಿರತ್ತೆ. ಹೀಗಾಗಿ ಎಲೆಯ ಮನುಜ, ಎಂದಿನಿಂದಲೇ ಜಾಗೃತನ, ಭಗವಂತನ ನಾಮ ಸ್ಮರಣೆಯನ್ನು ಮಾಡು. ಕಿಂಚಿತಾದ್ರೂ ನೀನು ಭಗವದ್ಗೀತಾ ಕಿಂಚಿದ ಗೀತಾ ಗಂಗಾಜಲೋ ಕಣಿಕಾಪೀತ ಸಂಸ್ಕೃತಪಿಯಸ್ಯ ಮುರಾರಿ ಸಮರ್ಚ ತಸ್ಯ ಕುರುತೆ ಚರ್ಚಾ. ಕಿಂಚಿತ್ತಾದ್ರೂ ಭಗವದ್ಗೀತೆಯನ್ನು ಭಗವನ್ ನಾಮ ಸ್ಮರಣೆಯನ್ನು ಮಾಡಿದ್ದೀಯ ಅಂತ ಶಂಕರಾಚಾರ್ಯ. ಹೀಗಾಗಿ ನಾನು ಮಾತನ್ನು ಮಾಡಿ ಮುಂದುವರಿಸೋದಿಲ್ಲ, ಯಾಕೆ ನೇತ್ರಕ್ಕೆ ನೀವು ಮಾತಾಡ್ಲಿಕ್ಕೆ ಬಿಡಬಾರ್ದು ಮತ್ತೆ ಹೇಳ್ತಾರೆ. ನೀವು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಮತ್ತೆ ನಿಮ್ಮ ಕಾರ್ಯಕ್ರಮದ ಅನಿಸಿಕೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅಶ್ವಿನಿ, ಇರಲಿ ಹೀಗೆ ಯಾವತ್ತು ಮಾತೆಯರೇ ಕೇಳ್ಕೊಳ್ಳಿ. ಇರಲಿ ಹೀಗೆ ಯಾವತ್ತು ಮಾತೆಯರೇ ನಿಮ್ಮೆಲ್ಲರ ಒಗ್ಗಟ್ಟು. ಮಾತೆಯರೇ ಇರಲಿ ಹೀಗೆ ಯಾವತ್ತು ನಿಮ್ಮೆಲ್ಲರ ಒಗ್ಗಟ್ಟು. ಇರದಿದ್ದರೆ ಒಗ್ಗಟ್ಟು ಆಗುವುದು ಸಿಹಿಲ್ಲದ ಒಬ್ಬಟ್ಟು. ಒಬ್ಬಟ್ಟಿಗೆ ಸಿಹಿ ಹಾಕಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮೊನ್ನೆ ಒಂದು ಕ್ಲಾಸಿನಲ್ಲಿ ಹೇಳಿದ್ದೇನೆ. ಈ ಬೆರಳು ಹತ್ತಕ್ಕೆ ಮುಖ್ಯಸ್ಥ ಹೆಬ್ಬಿಟ್ಟು.
ಯಾವ ಮುಖ್ಯಸ್ಥರು? ಈ ಕಾರ್ಯಕ್ರಮದ ಮುಖ್ಯಸ್ಥರು ಯಾರು? ಅಶ್ವಿನಿ ವಂದನಾ ಎಂಬ ಈ ಮುಖ್ಯಸ್ಥರಿಗೆ ಬೇಕು ನಿಮ್ಮೆಲ್ಲರ ಒಗ್ಗಟ್ಟು. ಹಾಗೆ ಎರಡನೇದಾಗಿ ನಡೆಯಿತು ಇಂದು ಆನ್ಲೈನ್ ಅಲ್ಲಿ ಭಜನಾ ಕಾರ್ಯಕ್ರಮ. ನಡೆಯಿತು ಇಂದು ಚೆನ್ನಾಗಿ ಆನ್ಲೈನ್ ಅಲ್ಲಿ ಭಜನಾ ಕಾರ್ಯಕ್ರಮ. ಎಲ್ಲಾ ಮಾತ್ರ ಬಳಗದ ಮಾತೆಯರ ಸಮಕ್ಷಮ. ನಡೆಸಿಕೊಡುವ ತಂಡ ಇರುವುದು ತುಂಬಾ ಉತ್ತಮ. ನಡೆಸಿಕೊಡುವ ತಂಡ ಇರುವುದು ತುಂಬಾ ಉತ್ತಮ. ಬೇಡಿಕೊಂಬಿನು ಮಾತೆಯರೇ ಇರಲಿ ನಿಮ್ಮ ಹಣೆಯಲ್ಲಿ ಯಾವತ್ತೂ ಕುಂಕುಮ. ಮೂರನೇದಾಗಿ ನಡೆಯಿತು ಇಂದಿಲ್ಲಿ ಭಜನಾ ಕಾರ್ಯಕ್ರಮ ಜೋರು. ನಡೆಯಿತು ಇಂದಿಲ್ಲಿ ಭಜನಾ ಕಾರ್ಯಕ್ರಮ ಜೋರು. ಆಗಿಲ್ಲ ನಮಗಂತೂ ಈ ಕಾರ್ಯಕ್ರಮ ಬೋರು. ಆಗಿಲ್ಲ ನಮಗಂತೂ ಈ ಕಾರ್ಯಕ್ರಮ ಬೋರು. ನಡೆಸಿಕೊಡುವ ಮಾತೆಯರು ಇರುವರು ಸಂಸ್ಕಾರ ಸಂಸ್ಕೃತಿಯ ಮೇರು. ನಡೆಸಿಕೊಡುವ ಈ ಮಾತೆಯರು ಇರುವರು ಸಂಸ್ಕಾರ ಸಂಸ್ಕೃತಿಯ ಮೇರು. ಹಾಕಿರಿ ಇವರಿಗೆ ಚಪ್ಪಾಳೆ ಜೋರು. ಹಾಕಿರಿ ಇವರಿಗೆ ಚಪ್ಪಾಳೆ ಜೋರು. ಹಾಗೆ ಕಲಾವಿದರೇ ಇಷ್ಟೆಲ್ಲ ಮಾತೆಯರು ಭಜನೆಯನ್ನು ಮಾಡಿದ್ದೀರಾ. ನೀವೆಲ್ಲ ಉತ್ತಮ ಕಲಾವಿದರು. ನಿಜ ಹೇಳ್ಬೇಕಾದ್ರೆ ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇದ್ದಿತ್ತು ನನಗೆ. ಇದು ಉತ್ಪ್ರೇಕ್ಷೆ ಮಾತಲ್ಲ, ಇದು ಹೊಗಳುವಿಕೆ ಅಲ್ಲ. ಹೊಗಳುವಿಕೆ ಯಾವತ್ತು ಯಾರನ್ನು ಬಳೆದು ಕೊಂಡೊಯ್ಯೋದು ಇಲ್ಲ. ಡು ನಾಟ್ ಕ್ಯಾರಿ ದ ಲಾಂಗ್ ವೇ. ಆದರೆ ಸತ್ಯವಾದ ಮಾತು ಬಹಳ ಚೆನ್ನಾಗಿ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ ಯಾರಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೋ ಅವ್ರಿಷ್ಟು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ. ಕಲಾವಿದರೇ ಬಂತು ತಮ್ಮಗಳೆಲ್ಲರ ಮೇಲೆ ತುಂಬಾ ಅಭಿಮಾನ. ಕಲಾವಿದರೇ ಬಂತು ತಮ್ಮಗಳೆಲ್ಲರ ಮೇಲೆ ತುಂಬಾ ಅಭಿಮಾನ. ಇಲ್ಲ ಸ್ವಲ್ಪವೂ ಇದರಲ್ಲಿ ಅನುಮಾನ. ಮಾಡೇ ಇಲ್ಲ ಯಾರಿಗೂ ಇಲ್ಲಿ ಅವಮಾನ. ಮಾಡೇ ಇಲ್ಲ ಇಲ್ಲಿ ಯಾರಿಗೂ ಅವಮಾನ. ಹೆಚ್ಚಿತು ಹೀಗಾಗಿ ಕಾರ್ಯಕ್ರಮದ ಮಾನ. ಹೆಚ್ಚಿತು ಹೀಗಾಗಿ ಈ ಕಾರ್ಯಕ್ರಮದ ಮಾನ. ಕೊನೆಯದಾಗಿ ಹೇಳುವೆನು ಚುಟುಕಿನಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನನ್ನ ಅನಿಸಿಕೆ. ಆಯಿತು ಸಾರ್ಥಕ ಇಂದಿನ ಆನ್ಲೈನ್ ಭಜನಾ ವೇದಿಕೆ. ಹೆಚ್ಚಿತು ಈ ಬಳಗದ ಮೇಲೆ ನಂಬಿಕೆ. ಹೃದಯ ತುಂಬಿ ಹೇಳುವೆನು ಈ ಕಾರ್ಯಕ್ರಮ ನನಗಂತೂ ಓಕೆ. ಕೊನೆಯದಾಗಿ ಮಾಡುತ್ತಿಹನು ಶ್ರೀ ಕೃಷ್ಣ ಪರಮಾತ್ಮ ತಮಗೆಲ್ಲರಿಗೂ ಆಶೀಷ. ಮಾಡುತ್ತಿಹನು ಶ್ರೀ ಕೃಷ್ಣ ಪರಮಾತ್ಮ ತಮಗೆಲ್ಲರಿಗೂ ಆಶೀಷ. ಹೆಚ್ಚಲಿ ಕೀರ್ತಿ ತಮ್ಮದು ವರುಷ ವರುಷ. ಕೊಡುವರು ಜನತೆ ಆಗ ತುಂಬಾ ಹರುಷ. ಹರುಷದ ಚಪ್ಪಾಳೆ ತಮ್ಮ ಬದುಕಿಗೆ ವಿಶೇಷ. ಧನ್ಯವಾದಗಳು. ಧನ್ಯವಾದಗಳು ನೇತ್ರಕ್ಕ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಷ್ಟೇ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ಹಿತವಚನ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಭಾಗವಹಿಸಿದ ಎಲ್ಲ ಮಾತೆಯರಿಗೂ ತುಂಬು ಹೃದಯದ ಧನ್ಯವಾದಗಳು.